ಆದರೆ ಒಂದೇ ಒಂದು ಸತಿ ನಾನು ಹೇಳೋದನ್ನ ಕೇಳು ಕಾವೇರಿ. ನಾನು ಅವತ್ತೂ ಅದನ್ನೇ ಹೇಳಿದೆ, ಇವತ್ತೂ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ತಪ್ಪು ಮಾಡಿದ್ದೀನಿ ನಿಜ, ಆದರೆ ಎಲ್ಲ ನೀನನ್ನು ಕಳ್ಕೊಬಿಡ್ತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಹೀಗೆ ಮಾಡಿದೆ ಕಾವೇರಿ. ನೀನನ್ನು ಹಾಳು ಮಾಡಬೇಕು ಅನ್ನೋ ಉದ್ದೇಶ ನಂಗೆ ಇರಲಿಲ್ಲ ಕಾವೇರಿ. ಅದನ್ನೇ ನಾನು ಕೇಳ್ತಾ ಇದ್ದೀನಿ. ನಾನ್ಯಾಕೋ ನಿನ್ನವಳಾಗ್ಬೇಕು? ಅದನ್ನ ತೀರ್ಮಾನ ಮಾಡೋದಿಕ್ಕೆ ನೀನ್ಯಾವನೋ? ನನಗೆ ನಂದೇ ಆದಂತ ಘನತೆ, ಗೌರವ, ರೆಪ್ಯುಟೇಷನ್ ಎಲ್ಲ ಇತ್ತು. ಆದ್ರೆ ನಿನ್ಗ ಯೋಗ್ಯತೆನೇ ಇಲ್ಲ. ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ ನನ್ ಜೊತೆ ಇರೋದ್ರಿಂದ ನಿನ್ಗದೆಲ್ಲ ಸಿಕ್ತು. ಮ್ಯಾಗ್ನೆಟ್ ಜೊತೆ ಇರೋ ಒಂದು ಗುಂಡು ಪಿನ್ ನೀನು. ನಿನ್ ಸ್ವಾರ್ಥಕ್ಕೋಸ್ಕರ ನನ್ ಜೀವನನ ನೀನ್ ಹೇಗೋ ಹಾಳು ಮಾಡ್ತೀಯಾ? ಆ ಅಧಿಕಾರನ ನಿನ್ ಯಾವನ್ ಕೊಟ್ಟಿದ್ದು? ನಿನ್ನ ದರಿದ್ರ ಮುಖನ ನೋಡ್ಬೇಕಲ್ಲ ಅಂತ ನನ್ನ ಆಫೀಸ್ಗೆ ಬಂದಿರ್ಲಿಲ್ಲ. ಆದ್ರೆ ವಿಧಿ ಇಲ್ಲ ಅಂತ ಇವಾಗ ಬರ್ಬೇಕಾಯ್ತು. ನೋಡು, ಎಷ್ಟ್ರಲ್ಲಿ ಬೇಕೋ ಅಷ್ಟ್ರಲ್ಲಿದ್ರೆ ಚಂದ, ಇಲ್ಲ ಅಂದ್ರೆ ನಾನು ಕಾಳಿ ಆಗ್ಬೇಕಾಗತ್ತೆ. ಪ್ಲೀಸ್ ನನ್ನ ಮಾತು ಕೇಳು. ಇದು ಯಾವುದೇ ಅಧಿಕಾರನೋ ಅಥವಾ ಹಕ್ಕೋ ಅಲ್ಲ. ಎಲ್ಲಿ ನನ್ನ ಪ್ರೀತಿ ಕಳೆದು ಹೋಗುತ್ತೋ ಅನ್ನೋ ಭಯದಲ್ಲಿ ನಾನು ಹೀಗೆ ಮಾಡಿದೆ. ಏನು ಪ್ರೀತಿನ? ಇಲ್ಲ ಕಣೋ, ಅದು ಪ್ರೀತಿ ಅಲ್ಲ, ನಿನ್ ದೇಹದ ಬಯಕೆ, ಹಸಿವು. ಪ್ರೀತಿ ಇರೋರು ಯಾರು ಈ ತರ ನಡ್ಕೊಳ್ಳಲ್ಲ. ಪ್ರೀತಿ ಇರೋರು ತ್ಯಾಗ ಮಾಡ್ತಾರೆ. ತನ್ನ ಹುಡುಗಿ ಎಲ್ಲೇ ಇದ್ರು, ಹೇಗೆ ಇದ್ರು ಚೆನ್ನಾಗಿ ಬಾಳ್ ಬದುಕ್ಲಿ ಅಂತ ಬಯಸ್ತಾರೆ. ನಿಂತರ ಸಮಯ ಸಾಧಕಂತರ ವರ್ತಿಸಲ್ಲ. ಇಷ್ಟು ದಿನ ಹೊಂಚ ಹಾಕಿದ್ ನರಿ ತರ ಕಾದಿದ್ಯಲ್ಲೋ, ಅದನ್ನೆಲ್ಲ ನಾನು ಹೇಗ್ ಮರೆಯೋದಿಕ್ಕಾಗತ್ತೆ? ಇಷ್ಟೆಲ್ಲ ಮಾಡಿ ಮತ್ತೆ ನನ್ ಮುಂದೆ ಹೀಗ್ ಬಂದು ನಿಂತ್ಕೊಳ್ಳೋದಿಕ್ಕೆ ನಿನ್ಗೇನು ಅನ್ಸಲ್ವಾ? ನಿನ್ಗ ಆತ್ಮ ಸಾಕ್ಷಿ ಅನ್ನೋದೇ ಇಲ್ವಾ? ಥೂ, ನಿನ್ ಜನ್ಮಕ್ಕಿಷ್ಟು. ಕಾವೇರಿ, ನಾವು ತುಂಬ ಮುಂದೆ ಬಂದ್ಬಿಟ್ಟಿದ್ದೀವಿ. ಈಗ ನಾವು ಹಿಂದಕ್ಕೆ ಹೋಗೋಕ್ಕಾಗಲ್ಲ. ಪ್ಲೀಸ್ ಫರ್ಗಿವ್ ಮೀ. ಇಬ್ರು ಒಟ್ಟಿಗೆ ಮುಂದಕ್ಕೆ. ಇಷ್ಟು ಹೇಳಿದ್ರು ನಿನ್ಗೆ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದು ಸ್ವಲ್ಪನೂ ಇಲ್ಲ. ಮುಂದೆ ನಿನ್ ಜೊತೆ ಸಾಗದ? ಹಿಂದಿಂದೆಲ್ಲ ನೆನೆಸ್ಕೊಂಡ್ರೆ ನನಗ್ ವಾಂತಿ ಬರ್ತಾ ಇದೆ ಅಂತ ತಿಪ್ಪೆ ಹುಳ ನೀನು. ನನ್ ಕಾರಿಗೆ ಅಡ್ಡ ಹಾಕೋಷ್ಟು ಬಂಡ ಧೈರ್ಯನಾ ನಿನ್ಗೆ? ಯಾಕೆ? ನೀನ್ ಮಾಡಿರೋ ಗನಂದಾರಿ ಕೆಲ್ಸನ ನನ್ ಯಾರಿಗೂ ಹೇಳಕ್ಕಾಗಲ್ಲ ಅಂತನಾ? ನಾನೇನಾದ್ರೂ ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿನ್ನ ಒದ್ದು ಒಳಗಡೆ ಹಾಕ್ತಾರೆ. ಆ ವಿಷಯ ಕೇಳಿ ನಿಮ್ಮಜ್ಜಿ ಎದೆ ಹೊಡ್ಕೊಂಡು ಸತ್ತು ಹೋಗ್ತಾರೆ ಅಂತ ನಾನ್ ಸುಮ್ಮನೆ ಇದ್ದೀನಿ. ಅದನ್ನ ಮೊದಲು ತಿಳ್ಕೊ. ಕಾವೇರಿ, ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಮಾತ್ರಕ್ಕೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಕೋಬೇಡ. ನನ್ನ ಬಾಳಿನ ಬೆಳಕು, ಬದುಕು, ನನ್ನ ಜೀವನ, ನನ್ನ ಉಸಿರು ಎಲ್ಲ ನೀನೇ ಕಾವೇರಿ. ನನ್ನ ದೇಹನ ಕತ್ತರಿಸಿ ತುಂಡು ತುಂಡು ಮಾಡಿ ನೋಡಿದ್ರು ಕಣ ಕಣದಲ್ಲೂ ಕಾವೇರಿ ಕಾವೇರಿ ಅಂತಾನೆ ಮಿಡಿಯುತ್ತೆ ಕಾವೇರಿ. ನನ್ನನ್ನು ನಾನು ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ನಾನು ನಿನ್ನನ್ನು ಪ್ರೀತಿಸ್ತೀನಿ ಕಾವೇರಿ. ಐ ಟ್ರೂಲಿ ಲವ್ ಯು. ನೋಡು, ಈ ಗಿಡ, ಮರ, ಕಲ್ಲು, ಮಣ್ಣು, ಆಕಾಶ ಇದೆಲ್ಲದರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ನೀನಿಲ್ದೆ ನನ್ನ ಬದುಕೇ ಇಲ್ಲ ಕಣೋ. ಐ ಆಮ್ ಟೋಟಲಿ ಝೀರೋ. ನಾನು ಎದೆ ಬಗ್ಗು ತೋರಿಸ್ತೀನಿ. ಈ ಎದೆಯಲ್ಲಿ ಕಾವೇರಿ ಬಿಟ್ಟರೆ ಬೇರೆ ಏನೂ ಇಲ್ಲ. ನನ್ನ ದೇಹದಲ್ಲಿ ಹರಿತಿರೋ ಬಿಸಿ ರಕ್ತ ಕೂಡ ನಿನ್ನ ಹೆಸರು ಕೇಳಿದ್ರೆ ಹಾಗೆ ತಣ್ಣಗಾಗೋಗುತ್ತೆ. ಪ್ಲೀಸ್ ಕಾವೇರಿ, ನನಗೆ ನೀನು ಬೇಕು ಕಾವೇರಿ. ಹೌದು, ನೀನು ಹೇಳ್ದಾಗೆ ನಾನು ತಿಪ್ಪೆಗುಂಡಿನೇ, ಆದರೆ ನನ್ನನ್ನು ಮನುಷ್ಯನಾಗಿ ಮಾಡಿದೋಳು ನೀನು ಕಾವೇರಿ. ಈ ದುಡ್ಡು, ಅಧಿಕಾರ, ಕೆಲಸ ಇದೆಲ್ಲ ನೀನು ನನಗೆ ಕೊಟ್ಟು ಭಿಕ್ಷೆ ಕಾವೇರಿ. ಕಾವೇರಿ,
ಈಗಲೂ ನಾನು ನಿನಗೆ ಬಾಳ್ ಕೊಡ್ತೀನಿ ಅಂತ ನಾನು ಹೇಳ್ತಿಲ್ಲ. ನನಗೆ ಬದುಕೊಡು ಅಂತ ನಿನಗೆ ಬೇಡ್ಕೋತಿದ್ದೀನಿ. ಕಾವೇರಿ, 7 ಜನ್ಮ ಬೇಡ, 1 ಜನ್ಮ, ಒಂದೇ 1 ಜನ್ಮ ನಿನ್ನ ಜೊತೆ ಇರೋ ಅವಕಾಶ ಕೊಡ್ತೀಯ. ಒಂದು ವೇಳೆ ನಿನ್ನನ್ನು ಕ್ಷಮಿಸಿ ಬದುಕೊಡಕ್ಕಾಗಿಲ್ಲ ಅಂದರೆ ನಿನ್ನ ಕೈಯಾರೆ ನನ್ನನ್ನು ಕೊಂದುಬಿಡು ಕಾವೇರಿ. ನಾನು ಸಂತೋಷದಿಂದ ಸತ್ತೋಗ್ತೀನಿ. ಕಮಾನ್ ಕಾವೇರಿ, ಸಾಯಿಸ್ಬಿಡು, ಕೊಂದ್ಬಿಡು ನನ್ನ. ಏಯ್, ಎದ್ದೇಳೋ ಮೇಲೆ, ಎದ್ದೇಳೋ. ನಿನ್ ಮುಖಕ್ಕೆ ಪ್ರೀತಿ ಬೇರೆ ಕೇಡು. ಥೂ, ನಿನ್ ಜನ್ಮಕ್ಕಿಷ್ಟು. ಪೂರ್ಣಿ, ತಗೋ. ಡಾಕ್ಟ್ರ್ ಏನಂದ್ರು? ಏನಾದರೂ ಪರಿಹಾರ ಹೇಳಿದ್ರಾ? ಹ್ಞೂನಮ್ಮ, ಅವರೇನೋ ಕೆಲವು ರೆಮಿಡೀಸ್ ಹೇಳಿದ್ರು. ಆದರೆ ಏನು? ಡಾಕ್ಟ್ರು ನಮಗೆ ಕೆಲವು ಚಾಯ್ಸ್ ಕೊಟ್ಟಿದ್ರಮ್ಮ. ಆದರೆ ಅದ್ಯಾವುದು ನಿನ್ನ ಅಳಿಯಂಗೆ ಇಷ್ಟ ಆಗಲಿಲ್ಲ. ನಿನಗೆ ಗೊತ್ತಲ್ಲ ಅವ್ರ ಬುದ್ಧಿ. ನನಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಸಿಟ್ ಮಾಡ್ಕೊಂಡು ಮಧ್ಯದಲ್ಲೇ ಎದ್ದೋದ್ರು. ಅಯ್ಯೋ, ಅವನಿಗೇನೆ ಬಂತು? ಬಿಡಮ್ಮ, ಅವ್ರು ಇರೋದೇ ಹಾಗಲ್ವಾ. ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಅದು ಸರಿ ಅನ್ನೋ. ಹೌದು, ಡಾಕ್ಟ್ರ್ ಏನಂದ್ರು? ರೆಗ್ಯುಲರ್ ಪ್ರೆಗ್ನೆನ್ಸಿ ಚಾನ್ಸಸ್ ಕಮ್ಮಿ ಇದೆ, ಇದಕ್ಕೆ ಬೇರೆ ರೀತಿಯಲ್ಲೇ ಟ್ರೈ ಮಾಡಬೇಕು ಅಂತ ಹೇಳಿದ್ರು. ಬೇರೆ ರೀತಿ ಅಂದರೆ? ಅಂದರೆ IVF ಮೆಥಡು ಅಥವಾ ಕೃತಕ ಗರ್ಭಧಾರಣೆ. ಅದು ಇಲ್ಲ ಅಂದರೆ ಅಡಾಪ್ಟ್ ಮಾಡ್ಕೊಳ್ಳೋದು ಇತ್ಯಾದಿ. ಆದರೆ ಇದ್ಯಾವುದನ್ನು ಕೇಳೋ ಪೇಷನ್ಸ್ ಇವ್ರಿಗಿರ್ಲಿಲ್ಲ. ಸಿಟ್ ಮಾಡಿಕೊಂಡು ಆಫೀಸ್ಗೆ ಹೋಗಿದ್ದಾರೆ. ಇದಕ್ಕೆಲ್ಲ ಕಾವೇರಿನೇ ಕಾರಣ ಅಂತ ಅವಳ ಹತ್ರ ಹೇಗೆ ನಡ್ಕೋತಾರೋ ಏನೋ.